ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತು ಅವರೆಕಾಳು ಪಲಾವ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಇಬ್ಬರಿಗೆ ನಿಮಗೆ ಕ್ವಾಂಟಿಟಿ ಬೇಕಾದರೆ ಜಾಸ್ತಿ ಮಾಡ್ಕೋಬೋದು. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ಮೇನ್ ಬೇಕಾಗಿರೋದು ಅವರೆಕಾಳು ನಮಗೆ ಸ್ವಲ್ಪನೇ ಸಾಕು, ಇಬ್ಬರಿಗಲ್ವ. ಸೊ ಹಂಗಾಗಿ ಇಬ್ಬರಿಗೆ ಸಾಕು, ಎಷ್ಟು ಬೇಕಷ್ಟು ತೊಗೊಂಡಿದ್ದೀನಿ. ಟೊಮೊಟೊ 2, ಕರಿಬೇವಿನ ಸೊಪ್ಪು 2, ಈರುಳ್ಳಿ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಒಂದು ಹೆಬ್ಬೆಟ್ ಗಾತ್ರ ಶುಂಠಿ, 3-4 ಎಸಳು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ. ಮತ್ತು ಖಾರ, ಹಸಿಮೆಣ್ಸಿನ್ಕಾಯಿ 4, ಕೊತ್ತಂಬರಿ ಸೊಪ್ಪು ಮತ್ತು ಸ್ಪೈಸಸ್ ಬಂದು ಪಲಾವ್ ಎಲೆ 4 ಲವಂಗ, 4 ಏಲಕ್ಕಿ ಕಾಯಿ, ಒಂದೇ ಒಂದು ತುಂಡಷ್ಟು ಚಕ್ಕೆ ಮತ್ತು ಕಸ್ತೂರಿ ಮೇಥಿ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಪುಡಿಗಳು ಬಂದು ಗರಂ ಮಸಾಲೆ, ಧನಿಯಾ ಪುಡಿ ಇಷ್ಟೇ. ಬೇರೆ ಏನು ಜಾಸ್ತಿ ಯೂಸ್ ಮಾಡಿಲ್ಲ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ ಇದಕ್ಕೆ. ಇದೇನು ಉರಿಬೇಕು, ಜಜ್ಜಬೇಕು, ರುಬ್ಬಬೇಕು ಆ ಥರ ಏನೂ ಇಲ್ಲ. ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ. ಮಿಕ್ಸಿ ಇಲ್ಲ, ಬ್ಯಾಚುಲರ್ಸ್ಗಳಿಗೆಲ್ಲನೂ ಆರಾಮಾಗಿ ಮಾಡ್ಕೊಳ್ಬೋದು ಇದನ್ನು. ಮತ್ತು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬಿಳಿ ಎಳ್ಳು ಯೂಸ್ ಮಾಡ್ತಾಯಿದ್ದೀನಿ. ಬಿಳಿ ಎಳ್ಳು ಯಾಕೆ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ, ಇವಾಗ ಶೀತದ ಕಾಲ ಇರೋದ್ರಿಂದ ಅವರೆಕಾಳು ಸ್ವಲ್ಪ ಶೀತ ಇರುತ್ತೆ. ಹಂಗಾಗಿ ಬಿಳಿ ಎಳ್ಳು ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಅದು ಹೀಟ್ ಇರೋದ್ರಿಂದ ಅದು ಇದು ಮಾಡ್ಕೊಳ್ಳುತ್ತೆ, ಅಬ್ಸರ್ವ್ ಆಗುತ್ತೆ ಅಂತ. ಬಟ್ ಅದು ಆಪ್ಷನಲ್ಲು, ನಿಮಗೆ ಬೇಕು ಅಂದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನಾನು ಯೂಸ್ ಮಾಡಿದ್ದೀನಿ, ಅದು 1 ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಖಾರದ ಪುಡಿ, ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ 4, ನಮಗೆ ಎಷ್ಟು ಬೇಕು ಅಷ್ಟು ಹಾಕ್ತಾಯಿದ್ದೀನಿ. ನಿಮಗೆ ಜನ ನೋಡಿಕೊಂಡು ಕ್ವಾಂಟಿಟಿನ ಜಾಸ್ತಿ ಕಮ್ಮಿ ಮಾಡ್ಕೊಳ್ಳಿ. ಸರಿ, ಬನ್ನಿ ನೆಕ್ಸ್ಟು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ಮಾಡೋ ವಿಧಾನ ತೋರಿಸ್ತಾ ಇದ್ದೀನಿ. 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಹಾಕ್ಕೊಂಡು ಸ್ವಲ್ಪ ಎಲ್ಲ ಸ್ಪೈಸಸ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇದಾಗ್ತಾಯಿದ್ದೀನಿ. ಆವಾಗ ಶುಂಠಿ ಬೆಳ್ಳುಳ್ಳಿ ತೆಗೆದುಕೊಂಡಿದ್ವಲ್ಲ ಅದು, ಕರಿಬೇವು ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಕೆಂಪಾಗೋವರೆಗೂ ಸ್ವಲ್ಪ ಫ್ರೈ ಮಾಡ್ತೀನಿ. ರುಚಿಗೆ ತಕ್ಕಷ್ಟು ಸ್ವಲ್ಪ ಅದಕ್ಕೆ ಈರುಳ್ಳಿ ಬರಬೇಕಾದ್ರೆ ಉಪ್ಪು ಹಾಕಿದ್ರೆ ಬೇಗ ಬಾಗುತ್ತೆ. ಇವಾಗಲೇ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಈರುಳ್ಳಿ ಬಾಡಬೇಕಾದ್ರೆ ಚಿಟಿಕೆ ಅರಿಶಿನ, ಸ್ವಲ್ಪ ಖಾರದ ಪುಡಿ, ನಾನು ಇಷ್ಟ ಆಗ್ತಾ ಇರೋದು ಯಾಕೆಂದರೆ ಸ್ವಲ್ಪ ಆಲ್ರೆಡಿ ಮೆಣಸಿನ್ಕಾಯಿ 4 ಹಚ್ಚಿದ್ದೀನಿ. ಸ್ಪೈಸ್ ಏನೇನು ಹೇಳಿದ್ದೇವೆ, ಗರಂ ಮಸಾಲ, ಧನಿಯಾ ಪುಡಿ ಇಷ್ಟೇ. ಎಲ್ಲರೂ 1 ಟೇಬಲ್ ಸ್ಪೂನಷ್ಟು. ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ತೀನಿ ಮಸಾಲೆ. ಸಣ್ಣ ಉರಿ ಇರಲಿ, ಮಸಾಲೆ ಹಾಕ್ಬೇಕಾದ್ರೆ ಯಾವುದೇ ಮಸಾಲೆ ಐಟಮ್ಸ್ ಹಾಕಬೇಕಾದ್ರೆ ಉರಿ ಸ್ವಲ್ಪ ಕಮ್ಮಿ ಇಟ್ಕೊಂಡು, ಯಾಕಂದರೆ ಸ್ಮೆಲ್ಲು ಸೀಕೊಂಡಂಗೆ ಆಗುತ್ತೆ. ಸ್ಮೆಲ್ ಬೇರೆ ಥರ ಬರುತ್ತೆ, ಚೆನ್ನಾಗಿರಲ್ಲ ಟೇಸ್ಟು. ಯಾವುದೇ ಅಡುಗೆ ಮಾಡಬೇಕಾದ್ರೂ ಅಷ್ಟೇ, ಈ ಥರ ಮಸಾಲೆ ಐಟಮ್ಸ್ ಏನಾದರೂ ಹಾಕ್ತೀವಿ ಅಂದರೆ ಪುಡಿಗಳು ಕಮ್ಮಿ ಉರಿಲಿ ಹಾಕಬೇಕು. ಇದಾದಮೇಲೆ ಇದಕ್ಕೆ ಅವರೆಕಾಳು ಮತ್ತು
ಅವರೆಕಾಳು ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿ, ಮಸಾಲೆ ಎಲ್ಲ ಅವರೆಕಾಳಿಗೆ ಹಿಡಿಬೇಕು. ಅದಕ್ಕೋಸ್ಕರ ಸ್ವಲ್ಪ ಮಸಾಲೆನ ಮೊದಲೇ ಹಾಕಿದ್ದೀನಿ. ಅವರೆಕಾಳು ಹಾಕಿ ಸ್ವಲ್ಪ ಫ್ರೈ ಮಾಡಾದ್ಮೇಲೆ ಈಗ ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಅದು ನೀರು ಬಿಟ್ಕೊಳ್ಳೋದ್ರಿಂದ ಇದಾಗುತ್ತೆ, ಆಮೇಲೆ ಬೇಗ ಹಿಡಿಯುತ್ತೆ. ಆಮೇಲೆ ಲಾಸ್ಟಲ್ಲಿ ಹಾಕಿದ್ರೆ ಏನು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಅದು ನನಗೆ ಇಡ್ತೀನಿ. ಮಸಾಲೆ ಎಲ್ಲ ಹಿಡಿದು ಬೇಯುತ್ತೆ. ಅದು ಹಂಗೆ ಬೆಂದಾದಮೇಲೆ ನೀರು ಹಾಕೋಣ. ಈಗ ನೋಡಿ ಮಸಾಲೆ ಎಲ್ಲ ಬೆಂದು ಎಣ್ಣೆ ಸ್ವಲ್ಪ ತೇಲ್ಕೊಂಡು ಬರ್ತಾಯಿದೆ. ಇದು ಸ್ವಲ್ಪ ಮಸಾಲೆ ಹಿಡಿದಿದೆ. ಈ ಟೈಮಲ್ಲಿ ನಾನು ಅಕ್ಕಿಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ತೀನಿ. 1.5 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಅಕ್ಕಿ 1.5 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಇಬ್ಬರಿಗಲ್ವ ಕ್ವಾಂಟಿಟಿ ಸಾಕಾಗುತ್ತೆ ನಮಗೆ. ನಾನಿದು ಇಬ್ಬರಿಗೇ ತೋರಿಸ್ತಾ ಇರೋದು. ನೀವು ಬೇಕಾದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಳ್ಳಿ. 2 ಗ್ಲಾಸ್ ನೀರು ಹಾಕಿದ್ದೀನಿ. ಸ್ವಲ್ಪ ಹಂಗೆ ಮಿಕ್ಸ್ ಮಾಡಿ ಅದು ಸ್ವಲ್ಪ ಕುದೀತೈತೆ ಅನ್ನೋವಾಗ ತೊಳ್ಕೊಂಡಿರೋ ಅಕ್ಕಿನ ಒಳಗಡೆ ಹಾಕಿ ತಿರ್ಗಿ ಸ್ವಲ್ಪ ಮಿಕ್ಸ್ ಮಾಡಿ ಲಿಪ್ ಕ್ಲೋಸ್ ಮಾಡಬೇಕಾಗುತ್ತೆ. ಇದೇ ಟೈಮಲ್ಲಿ ನಾನು ಆವಾಗಲೇ ಪುದೀನ ತೋರಿಸ್ಲಿಲ್ಲ, ಮಿಸ್ ಆಯಿತು. ಪುದೀನ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ವಾಯ್ಸ್ ಹೋಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲ್ಲ ಮಿಕ್ಸ್ ಮಾಡಿ ನಾನು ಆವಾಗಲೇ ಹೇಳಿದ್ನಲ್ಲ ಬಿಳಿ ಎಳ್ಳು, ಅದನ್ನು ಈ ಟೈಮಲ್ಲಿ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಅಷ್ಟು. ಇದು ಹಾಕೋದ್ರಿಂದ ಅದು ಸ್ವಲ್ಪ ಕೋಲ್ಡ್ ಇರುತ್ತಲ್ಲ, ಈ ವೆದರ್ಗೆ, ಚಳಿಗಾಲ ಇವಾಗ ವೆದರ್ಗೆ ಅದು ಸ್ವಲ್ಪ ಶೀತ ಇರುತ್ತೆ ಅವರೆಕಾಳು. ಸೊ ಇದು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಅಷ್ಟೇ. ಮತ್ತು ಕ್ಯಾಲ್ಶಿಯಮ್ ಸಿಗುತ್ತೆ ಬಿಳಿ ಎಳ್ಳಲ್ಲಿ, ಒಳ್ಳೆಯದು. ಅದು ಆಪ್ಷನ್, ನಿಮಗೆ ಬೇಕಾದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ, ಸ್ಕಿಪ್ ಮಾಡಿ. ನೋಡಿ ಕುದೀತಾ ಇದೆ ಇವಾಗ ನೀರು ಸ್ವಲ್ಪ. ಆ ಕುದಿಯೋ ಟೈಮಲ್ಲಿ ಅಕ್ಕಿ ಹಾಕ್ತಾಯಿದ್ದೀನಿ. ಇವಾಗ ನಾನು ಬೇಗ ಆಗುತ್ತೆ ಕುದಿಯೋ ಟೈಮಲ್ಲಿ ಹಾಕಿದ್ರೆ. ತೊಳೆದು ಇಟ್ಕೊಂಡಿದ್ದೀನಿ ನಾನು ಮುಂಚೆನೇ ಅಕ್ಕಿನ. ತುಂಬ ಟೇಸ್ಟಾಗಿರುತ್ತೆ, ಒಂದು ಟೈಮ್ ಮಾಡ್ಕೊಳ್ಳಿ. ಏನು ಮಿಕ್ಸಿ ಇಲ್ಲ ಮನೇಲಿ ಅನ್ನೋರ್ಗು ಯೂಸ್ ಆಗುತ್ತೆ. ಏನು ನಾನು ರುಬ್ಬಿ ಏನೂ ಹಾಕಿಲ್ಲಲ್ಲ, ಅದನ್ನಾಗೆ ಹಾಕಿರೋದ್ರಿಂದ. ಯಾರಾದರೂ ಬ್ಯಾಚುಲರ್ಸ್ ಇದ್ದರೆ, ಮಿಕ್ಸಿ ಇಲ್ಲ ಮನೇಲಿ ಮಾಡ್ಕೊಳಕ್ಕಾಗಲ್ಲ ಅನ್ನೋವಾಗ ಇದು ಮಾಡ್ಕೊಂಡು ತಿನ್ಬೋದು. ಮಾಡ್ಕೊಂಡು ತಿನ್ನಬೇಕು ನಾನು ಅವರೆಕಾಳು ಪಲಾವು ಅನ್ನೋವಾಗ ಇದನ್ನು ಮಾಡ್ಕೊಂಡು ತಿನ್ಬೋದು. ಬೇಗನೂ ಆಗುತ್ತೆ, ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕಾಗಲ್ಲ. ಆಯ್ತು, ಇವಾಗ ಅಕ್ಕಿ ಎಲ್ಲ ಹಾಕಿದ್ದೀನಿ. ಹಾಕಿ ಒಂದು ಸ್ವಲ್ಪ ಥರ ತಿರುಗಿಸಿ, ನಿಮಗೆ ಎಷ್ಟು ರುಚಿ ತಗೋಷ್ಟು ಉಪ್ಪು ಸಪ್ರೇಟ್ ನೋಡಿ ಇದನ್ನ ಕ್ಲೋಸ್ ಮಾಡಿ. ನಾನು ಇವತ್ತನ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. 1 ವಿಷಲ್ ಸಾಕು ನನಗೆ. ನೋಡಿ ಈ ಥರ ಆಗಿದೆ, ಎಷ್ಟು ಚೆನ್ನಾಗಿದೆ ಅಲ್ಲ. ಅನ್ನ ಉದ್ರ ಹಾಕಿ ನೀಟಾಗಿ ಆಗಿದೆ ಎಲ್ಲ. ಇದೆಲ್ಲ ನೀಟಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಅಕಸ್ಮಾತ್ ಬೇಗ ಅರ್ಜೆಂಟಾಗಿ ಕರೆಂಟ್ ಹೋಗ್ಬಿಟ್ಟು ಅಂದ್ರೂ ಈ ಥರ ಪಟ್ ಅಂತ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಜಾಸ್ತಿ ಸ್ಪೇಸ್ ಇಲ್ಲ, ಸ್ಪೇಸ್ ಐಟಮ್ಸು ಏನು ಜಾಸ್ತಿ ಹಾಕಿಲ್ಲ, ಎಲ್ಲ ಲಿಮಿಟ್ಸಲ್ಲಿ ಹಾಕಿದ್ದೀನಿ. ಮತ್ತು ಜಾಸ್ತಿ ಮಸಾಲೆನೂ ಇಲ್ಲ. ಯಾರಿಗೆ ಜಾಸ್ತಿ ಮಸಾಲೆ ಇಷ್ಟ ಆಗಲ್ಲ ಅಂಥವ್ರಿಗೆ ತುಂಬ ಇಷ್ಟ ಆಗುತ್ತೆ. ಸರ್ವ್ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ದಯವಿಟ್ಟು ನನ್ನ ಚಾನಲ್ಗೆ ಯಾರೋ ಸಬ್ಸ್ಕ್ರೈಬ್ ಆಗಿರೋರೆಲ್ಲ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.
ನೋಡಿ ಸರ್ವ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ, ಪ್ಲೈನಾಗಿ, ಏನು ಜಾಸ್ತಿ ಮಸಾಲೆ ಇಲ್ಲ, ಏನೂ ಇಲ್ಲ. ತುಂಬ ಚೆನ್ನಾಗಿರುತ್ತೆ. ದಯವಿಟ್ಟು ಟ್ರೈ ಮಾಡಿ ಮನೆಯಲ್ಲಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇಲ್ಲ ವಿಡಿಯೋ ಇಷ್ಟ ಆದರೆ ಒಂದು ಕಮೆಂಟ್, ಶೇರ್ ಮಾಡಿ. ಎಲ್ಲರಿಗೂ ನಮಸ್ಕಾರ.